ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಇನ್ನೂ ಸಾಕಷ್ಟು ಪತ್ರಗಳಿದೆ. ನಾನು ಆಗಲೇ ಹೇಳಿದ್ದೆ ಡಾಕ್ಟರ್ಗೆ ಇವತ್ತು 1 ಗಂಟೆ ಸಾಕಾಗದೇ ಇಲ್ಲ ಪತ್ರಗಳಿಗೆ ಉತ್ತರ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು. ಆದರೂ ಸಾಕಷ್ಟು ಉತ್ತರಗಳನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ವೈದ್ಯರು ಮಾಡ್ತಾರೆ. ಮತ್ತೊಂದು ಪತ್ರ ಇದೆ ಡಾಕ್ಟ್ರೇ, ಅದರ ಹೆಸರು ಮತ್ತು ಏನೂ ಬರೆದಿಲ್ಲ. 25 ವರ್ಷ, ನನಗೆ ಮದುವೆ ಆಗಿಲ್ಲ, 1 ಬಾರಿ ಕೂಡ ನಾನು ಸಂಭೋಗ ಕ್ರಿಯೆ ಮಾಡಿಲ್ಲ. 2 ವರ್ಷಗಳ ಹಿಂದೆ ನಾನು ಹಸ್ತಮೈಥುನ ಮಾಡ್ಕೊಳ್ತಾ ಇದ್ದೆ, ಆದರೆ ಈಗ ಮಾಡಿಲ್ಲ. ನನಗೆ ಸಮಸ್ಯೆ ಏನಂದರೆ ಶಿಶ್ನ ನಿಮಿರಿದಾಗ ಶಿಶ್ನದ ಮುಂಭಾಗದಲ್ಲಿ ಅತಿ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಕಡಿತ ಇಲ್ಲ. 2 ಬಾರಿ ವೈದ್ಯರ ಹತ್ರ ಹೋದಾಗ ಇದು ಅಲರ್ಜಿ ಇನ್ಫೆಕ್ಷನ್ ಅಂತ ಹೇಳಿದ್ರು. ಇದು ಕಾಯಿಲೆ, ಯಾವ ರೋಗದ ಲಕ್ಷಣ, ವಾಸಿ ಆಗುವಂತಹ ರೋಗದ ಕಾಯಿಲೆನ ಅಲ್ವಾ, ಸೂಕ್ತ ಪರಿಹಾರ ತಿಳಿಸಿ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಹೊರಗಡೆ ಬೇರೆ ಎಲ್ಲೂ ಲೈಂಗಿಕ ಸಂಪರ್ಕ ಇಲ್ಲ, ಬೇರೆ ಏನೂ ತೊಂದರೆ ಇಲ್ಲ ಅಂದರೆ ಬೇರೆ ಒಂದು ತೀವ್ರತರವಾದ ಲೈಂಗಿಕ ಕಾಯಿಲೆಗಳಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಇದು ಕೆಲವು ಸಲ ಸೋಂಕುಗಳು ಬೇರೆ ಕಡೆ ಎಲ್ಲ ಸೋಂಕಾಗೋ ಥರ ಅಲ್ಲಿ ಕೂಡ ಸೋಂಕಾಗ್ಬೋದು. ಅದ್ರ ಜೊತೆಗೆ ಏನಾದರೂ ಶಿಶ್ನದ ಬಿಗಿ ಚರ್ಮ ಇದೆಯಾ, ಬಿಗಿ ಮುಂದೋಗ್ಲು ಅಂತ ಹೇಳ್ತೀವಿ ನಾವು, ಅದೇ ಇರಬಹುದಾ ಅಂತ ಒಂದು ನೋಡ್ಬೇಕಾದ್ರೆ ಪದೇ ಇನ್ಫೆಕ್ಷನ್ ಆಗ್ತಾ ಇದೆ ಅಂದರೆ ಅದನ್ನು ಒಂದು ಸರ್ಜನ್ ಹತ್ರ ಒಂದು ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಬೇರೆ ಏನು ತೊಂದರೆ ಇಲ್ಲ ಅಂದರೆ ಸೋಂಕಿಗೆ ಅವ್ರು ಚಿಕಿತ್ಸೆ ತಗೊಂಡ್ರೆ ಖಂಡಿತ ಅದು ವಾಸಿ ಆಗುತ್ತೆ. ಸಾಮಾನ್ಯ ಫಂಗಸ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಆಗುತ್ತೆ. ಅವ್ರಿಗೆ ಏನಾದರೂ ತುಂಬ ಬೆವರು ಅಂಥದ್ದು ಇದೆಯಾ, ಅಥವಾ ತುಂಬ ಬಿಸಿ ಶಾಖದ ಪರಿಸರದಲ್ಲಿ ಕೆಲಸ ಮಾಡ್ತಿದ್ದಾರಾ, ಅಥವಾ ಟೈಟ್ ಅಂಡರ್ವೇರ್ಗಳು ಹಾಕೊಳ್ತಾ, ಅದನ್ನೆಲ್ಲ ಒಂದು ಸ್ವಲ್ಪ ಅವ್ರು ಸರಿ ಮಾಡಿಸ್ಕೊಂಡು ಅವರು ಚಿಕಿತ್ಸೆ ತಗೊಂಡ್ರೆ ಇದಕ್ಕೆ ಸೋಂಕಿಗೆ ಖಂಡಿತವಾಗ್ಲೂ ವಾಸಿ ಆಗುತ್ತೆ. ಓಕೆ, ಇನ್ನು ಮತ್ತೊಂದು ಪತ್ರ ಬಂದಿದೆ ದಕ್ಷಿಣ ಕನ್ನಡದಿಂದ ಗಾಯತ್ರಿ ಅಂತಕ್ಕಂಥವ್ರು. ಇವರು ಹೇಳೋ ಪ್ರಕಾರ, ನನಗೆ ವಯಸ್ಸು 30, ವಿವಾಹಿತೆ, 3 ತಿಂಗಳ ಗರ್ಭಿಣಿಯಾಗಿದ್ದೆ. ಸ್ಕ್ಯಾನಿಂಗ್ ಮಾಡಿದಾಗ ಭ್ರೂಣ ಬೆಳವಣಿಗೆ ಆಗಿಲ್ಲ ಅಂತ ಡಾಕ್ಟರ್ ತಿಳಿಸಿದ ಕಾರಣ DNC ಮಾಡಿಸಿದ್ವಿ. DNC ಮಾಡಿಸಿದ ನಂತರ ಎಷ್ಟು ಸಮಯದ ಬಳಿಕ ಪುನಃ ಮಿಲನ ಕ್ರಿಯೆಯನ್ನು ಆರಂಭ ಮಾಡ್ಬೋದು? DNC ಮಾಡಿಸಿದ ಬಳಿಕ ಪುನಃ ಮಗು ಆಗೋದಕ್ಕೆ ಕಷ್ಟ ಅಂತ ಕೇಳಿದ್ದೀನಿ, ಇದು ನಿಜಾನ, ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅದೇ ಇವರು ಹೇಳಿದ ಪ್ರಕಾರ ಅವ್ರಿಗೆ ಗರ್ಭಪಾತ ಆಗಿದೆ, ಮಗು ಸರಿಯಾದ ರೀತಿ ಬೆಳವಣಿಗೆ ಆಗಿಲ್ಲ, ಆದ್ರಿಂದ ಅವರು ಗರ್ಭಪಾತ ಮಾಡಿದ್ದಾರೆ. ಅಂದರೆ ಸಾಧಾರಣವಾಗಿ ಈ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಿದ್ರೆ ಕ್ಲೀನ್ ಮಾಡಿರೋದು ಅನ್ನೋ ಥರ ಅವರು ಹೇಳೋದದು. ಇದು ಒಂದ್ಸಲ ಈ ಗರ್ಭಪಾತ ಆದಾಗ ಮತ್ತೆ ಅವರು ಸಂಭೋಗ ಕ್ರಿಯೆ ಪ್ರಾರಂಭ ಮಾಡೋಕ್ಕೆ 3 ವಾರದಿಂದ 1 ತಿಂಗಳ ನಂತರ ಅವ್ರು ಮತ್ತೆ ಸಂಭೋಗ ಕ್ರಿಯೆ ಪ್ರಾರಂಭ ಮಾಡ್ಬೋದು, ಏನು ತೊಂದರೆ ಏನೂ ಇಲ್ಲ. ಆದರೆ ಇವರಿಗೆ 1-2-3 ತಿಂಗಳು ಇವರು ಮತ್ತೊಂದು ಗರ್ಭಧಾರಣೆ ಆಗದ ರೀತಿಯಲ್ಲಿ ಏನಾದರೂ ಅವರು ಬೇರೆ ರೀತಿ ಒಂದು ಗರ್ಭ ನಿರೋಧದ ಬಳಕೆ ಮಾಡಿ ಸೇರಿದರೆ ಒಳ್ಳೆಯದು. ಆಮೇಲೆ ಮತ್ತೊಂದು ಸರಿಯಾದ ರೀತಿಯಲ್ಲಿ ಅವರು ಬೇರೆ ಪರೀಕ್ಷೆಗಳನ್ನು ಎಲ್ಲ ಮಾಡಿಸ್ಕೊಂಡು ಆಮೇಲೆ ಹೊಸದಾಗಿ ಅವರು ಗರ್ಭಧಾರಣೆ ಪ್ರಾರಂಭ ಮಾಡೋದಕ್ಕೆ ಸರಿ ಹೋಗುತ್ತೆ. ಆದ್ದರಿಂದ ಇವರು ಮತ್ತೊಂದು ಸಲ ಗರ್ಭಧಾರಣೆ ಪ್ರಾರಂಭ ಮಾಡೋಕ್ಕೆ 1-2-3 ತಿಂಗಳು ಬಿಡ್ಬೋದು. ಮತ್ತು ಸಂಭೋಗ ಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಈಗ ಭ್ರೂಣ ಸರಿಯಾಗಿ ಬೆಳೆದಿಲ್ಲ ಅಂತ ಅಂದ್ಬಿಟ್ಟು ನಮಗೆ DNC ಮಾಡಿಸಿದ್ರು ಅಂತ ಹೇಳಿದ್ರಲ್ಲ, ಈಗ ಭ್ರೂಣ ಸರಿಯಾಗಿ ಬೆಳೆದಿದೆಯಾ ಇಲ್ವಾ ಅಂತ ಗೊತ್ತಾಗೋದಕ್ಕೆ ಅದು 3 ತಿಂಗಳು ಆಗಲೇಬೇಕಾ? ಇಲ್ಲ, ಅದು ಗೊತ್ತಾಗುತ್ತೆ. ಸ್ಕ್ಯಾನಿಂಗ್ ಮಾಡಿದರೆ ತುಂಬ ಬೇಗ ಕೂಡ ಈಗ ಹಾರ್ಟ್ ಬೀಟ್ ಇದೆಯಾ ಇಲ್ಲ, ಮಿಸ್ಡ್ ಅಬಾರ್ಷನ್ ಅಂತಾನೆ ಅವರು ಹೇಳಿದ್ದಾರೆ. ಅವರು ಅದು ಬೆಳವಣಿಗೆ ಕೆಲವು ಕಾರಣಗಳಿಂದ ಮಗುನೇ ಸರಿಯಾದ ಬೆಳವಣಿಗೆ ಸರಿಗಿರಲ್ಲ, ಅಥವಾ ಅದು ಜೀವಕೋಶಗಳಲ್ಲಿ ತೊಂದರೆ ಇರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಈ ನಾನಾ ಕಾರಣಗಳಿರುತ್ತೆ. ಆದ್ರಿಂದ ಏನಾಗುತ್ತೆ, ಅದು ಹಾರ್ಟ್ ಬೀಟ್ ಎಲ್ಲ ನಿಂತು ಹೋಗ್ಬಿಡತ್ತೆ, ಅದು ಎದೆ ಬಡ್ತಾ ನೋಡೋಕೆ ಆಗಲ್ಲ ಸ್ಕ್ಯಾನಿಂಗ್ ಒಳಗೆ. ಅವಾಗ ಮಗು ಬದುಕಿಲ್ಲ ಅಂತ ಅರ್ಥ. ಬದುಕಿಲ್ಲದೆ ಇದ್ಮೇಲೆ ಅದನ್ನ ಕ್ಲೀನ್ ಮಾಡಲೇಬೇಕು. ಹೌದು, DNC ಮಾಡಿದ್ರೆ ಮತ್ತೆ ಆಗೋದೇ ಇಲ್ಲ, ಮಾಡಲೇಬೇಕಲ್ಲ. ಇವಾಗ ಅದನ್ನ ಕ್ಲೀನ್ ಮಾಡಬೇಕು. ಅದನ್ನ ಈಗ ಹಳೇದು ಗರ್ಭಧಾರಣೆ ಇರುವಂತದನ್ನ ಹೊರಗೆ ತೆಗಿಲೇಬೇಕು, ತಾನಾಗೆ ಹೊರಗೆ ಬರೋದಿಲ್ಲ ಅದು. ಹಾಗಾಗಿ ಅದನ್ನ ಸರಿ ಮಾಡಲೇಬೇಕಾಗತ್ತೆ. ಮಾಡಿ ಉಳಿದಿದ್ದೆಲ್ಲ ಏನು ತೊಂದರೆ ಇರಲಿಲ್ಲ ಅವರಲ್ಲಿ ಅಂತ ಹೇಳಿದ್ರೆ ಮತ್ತೆ ಗರ್ಭಧಾರಣೆ ಆಗಿ ಮಾಡಿದ ನಂತರ ಎಷ್ಟು % ಪಾಸಿಬಿಲಿಟಿ ಇರುತ್ತೆ ಮತ್ತೆ ಅವ್ರು ಪ್ರೆಗ್ನೆಂಟ್ ಆಗೋದಕ್ಕೆ? ಈಗ DNCಗೂ ಅದಕ್ಕೂ ಸಂಬಂಧ ಇಲ್ಲ. ಕೆಲವು ಸಲ ಈ ಗರ್ಭಪಾತ ಎಲ್ಲ ಮಾಡಿದಾಗ ಇದೇನಾದ್ರು ಸೋಂಕು ಏನಾದ್ರು ಆಗಿದ್ರೆ, ಟ್ಯೂಬ್ ಬ್ಲಾಕ್ ಆಗಿದ್ರೆ, ಅಂಥ ಸಮಯದಲ್ಲಿ ಕೆಲವು ಸಲ ತೊಂದರೆ ಆಗ್ಬೋದು. ಆದರೆ ಈಗ 1 ಸಲ ಗರ್ಭಪಾತ ಆದಮೇಲೆ ಮತ್ತೆ ಪ್ರೆಗ್ನೆಂಟ್ ಆಗಲ್ಲ ಅಂತ ಏನಿಲ್ಲ. ಅವರೆಲ್ಲ ಬೇರೆ ಯಾವುದು ತೊಂದರೆ ಇರಲಿಲ್ಲ ಅಂದರೆ ಮತ್ತೆ ಆ ಗರ್ಭಧಾರಣೆ ಆಗೇ ಆಗುತ್ತೆ. ಎಷ್ಟೋ ಸಲ ಅವ್ರು 5 ಸಲ ಗರ್ಭಪಾತ ಆಗಿತ್ತು ಅಂತ ಇನ್ನೊಬ್ರು ಪ್ರಶ್ನೆಯಲ್ಲಿ ಹೇಳಿದ್ರಲ್ಲ, ಗರ್ಭಪಾತ ಆದ್ಮೇಲೂ ಪದೇ ಗರ್ಭಧಾರಣೆ ಆಗಿದೆ, ಅದು ಆಗಕ್ಕೆ ಸಾಧ್ಯತೆಗಳಿರುತ್ತೆ. ಇನ್ನು ಮತ್ತೊಬ್ರು ಬೀದರ್ನಿಂದ ಪತ್ರ ಬರ್ತಿದ್ದಾರೆ. ಇವರು ಹೇಳ್ಕೊಳ್ಳೋ ಪ್ರಕಾರ, ನನ್ನ ವಯಸ್ಸು 23, ಅವಿವಾಹಿತೆ. ನನ್ನ ಸಮಸ್ಯೆ ಅಂದರೆ ನನಗೆ ಗುದದ್ವಾರದ ಹತ್ತಿರ ಸಣ್ಣ ಗುಳ್ಳೆಯ ರೀತಿ ಇದೆ, ಅದು ತುಂಬ ಮೃದುವಾಗಿದೆ. ಕೆಲವೊಮ್ಮೆ ಆ ಗುಳ್ಳೆ ದಪ್ಪದಾಗುತ್ತೆ, ಇನ್ನೂ ಕೆಲವೊಮ್ಮೆ ಸಣ್ಣದಾಗಿರುತ್ತೆ, ಆದರೆ ಯಾವುದೇ ರೀತಿಯ ನೋವಿಲ್ಲ. ನಾನು ತುಂಬ ಸಣ್ಣಗಿದ್ದೀನಿ, ಈ ಗುಳ್ಳೆಯಿಂದ ಏನಾದರೂ ತೊಂದರೆ ಇದೆಯಾ? ಮದುವೆಯ ನಂತರ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ತಿಳಿಸಿ ಅಂತ ಕೇಳಿದೆ. ಅದು ಒಂದು ಸಲ ಪರೀಕ್ಷೆ ಮಾಡಿಸ್ಕೊಳ್ಬೋದು ಅವರು ಸ್ತ್ರೀರೋಗ ತಜ್ಞರ ಹತ್ರ ಅಥವಾ ವೈದ್ಯರ ಸರ್ಜನ್ ಹತ್ರ ಬಂದು. ಅದಕ್ಕೆ ಅದು ಮಲವಿಸರ್ಜನೆ ಜಾಗದಲ್ಲಿ ಏನಾದರೂ ಇದ್ದರೆ ಕೆಲವು ಸಲ ಹೊರಗಡೆ ಇರುವಂಥ ಪೈಲ್ಸ್ ಥರ ಇರುತ್ತೆ, ಅದೇನು ತೊಂದರೆ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದರಿಂದ ಬೇರೆ ರೀತಿಯಲ್ಲಿ ದೊಡ್ಡದಾಗೋದು ಸಣ್ಣದಾಗೋದು ಆ ಥರ ಎಲ್ಲ ಆಗ್ತಾ ಇದೆ ಅಂದರೆ ಏನಾದರೂ ಕೀವು ತುಂಬಿಕೊಳ್ಳುತ್ತಾ ಏನು ಅನ್ನೋದನ್ನು ನೋಡಬೇಕು. ಒಂದು ಸಲ ಪರೀಕ್ಷೆ ಮಾಡಬೇಕಾಗತ್ತೆ. ಮಾಡಿ ಅದೇನು ತೊಂದರೆ ಇಲ್ಲ ಅಂದರೆ ಒಂದು ಸಲ ತೆಗೆಸ್ಕೋಬೋದು ಮದುವೆಗೆ ಮುಂಚೆ, ಅದರಿಂದ ಏನೂ ತೊಂದರೆ ಆಗಲ್ಲ. ಸುರತ್ಕಲ್ನಿಂದ
ಒಂದು ಪತ್ರ ಬಂದಿದೆ, ಬಹಳ ವಿಶಿಷ್ಟವಾಗಿದೆ. ಇವ್ರು ಹೇಳೋ ಪ್ರಕಾರ ನನಗೆ 56 ವರ್ಷ, 3 ಮಕ್ಕಳಿವೆ. ನನಗೆ ಸೆಕ್ಸ್ನಲ್ಲಿ ತುಂಬ ಆಸಕ್ತಿ, ನನ್ನ ಹೆಂಡತಿಗೂ ಅಷ್ಟೇ. ಆದರೆ ಇತ್ತೀಚೆಗೆ ನನಗೆ ಸಲಿಂಗರತಿಯಲ್ಲಿ ಬಹಳ ಆಸಕ್ತಿ ಮೂಡಿದೆ. ನಾನು ನನ್ನ ಸ್ನೇಹಿತನ ಜೊತೆ ಸಲಿಂಗರತಿಯಲ್ಲಿ ತೊಡಗ್ತಾ ಇದ್ದೀನಿ. ಹಾಗಾಗಿ ಈ ಸಲಿಂಗರತಿಗೆ ತೊಡಗದ ನಂತರ ನನ್ನ ಶಿಶ್ನದ ನಿಮಿರುವಿಕೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮತ್ತೆ ನನ್ನ ಹೆಂಡತಿ ಹತ್ತಿರಕ್ಕೆ ಹೋಗೋದಕ್ಕೆ ನನಗೆ ಹೆದರಿಕೆ ಆಗ್ತಾ ಇದೆ. ಏನು ಮಾಡಬೇಕು? ಈಗ ಯಾವುದೋ ಒಂದು ಅವಕಾಶ, ಅವರು ಅದರ ಅರ್ಥ ಈಗೇನೋ ಒಂದು ಬೇರೆಯವ್ರ ಜೊತೆ ಸಲಿಂಗ ಕಾಮ ಥರ ಮಾಡಿದ್ದಾರೆ ಅನ್ನೋದು ಅರ್ಥ ಇವರು ಸಲಿಂಗದ ಇರೋವಂಥವ್ರು ಅಂತಾನೆ, ಆಕರ್ಷಣೆ ಇರೋರು ಅಂತ ಏನೂ ಅಲ್ಲ. ಅದು ಯಾವುದೋ ಒಂದು ಅವಕಾಶದಲ್ಲಿ ಅವರಿಬ್ಬರ ಒಂದು ಜೊತೆಯಲ್ಲಿ ಬಹುಶಃ ಅವರು ಥರ ಮಾಡಿರ್ಬೋದು. ಈ ರೀತಿ ಮಾಡೋದ್ರಿಂದ ಕೂಡ ಏನಾಗುತ್ತೆ, ಕೆಲವು ಸಲ ಕೆಲವು ಈ ಸೋಂಕುಗಳು ಮತ್ತು HIV ಯಾವುದಾದ್ರೂ ಇರ್ಬೋದು. ಅದನ್ನೆಲ್ಲ ಮೊದಲು ಪರೀಕ್ಷೆ ಮಾಡಿಸ್ಕೊಂಡು ಬೇರೆ ಏನು ತೊಂದರೆ ಇಲ್ವಾ ತಿಳ್ಕೊಂಡು ಮತ್ತೆ ಅವರು ಸಂಪರ್ಕ ಮಾಡೋದ್ರೊಳಗೆ ಏನೂ ತಪ್ಪಿಲ್ಲ. ಆದರೆ ಈಗ ಇವ್ ರೀತಿ ಈಗ ಅವರು ಹೆಂಡತಿಗೂ ಅದೇನಾದರೂ ಗೊತ್ತಾದರೆ ಇವ್ರಿಗೂ ತೊಂದರೆ ಆಗುತ್ತೆ, ಮತ್ತೆ ಇಬ್ಬರ ಜೊತೆನೂ ಸಂಪರ್ಕ ಇಟ್ಕೊಳ್ಳೋದ್ರಿಂದ ಅವ್ರಿಗೂ ತೊಂದರೆ ಆಗುತ್ತೆ. ಆದ್ದರಿಂದ ಆದಷ್ಟು ಬೇಗ ಬೇರೆ ರೀತಿ ಆ ಸಂಪರ್ಕದಿಂದ ಅವರು ದೂರವಾಗಿ ಒಂದ್ಸಲ ಪರೀಕ್ಷೆನೂ ಮಾಡಿಸ್ಕೊಂಡು ನಿಮ್ರ ದೌರ್ಬಲ್ಯ ಇದ್ದರೆ ಅದಕ್ಕೆ ಚಿಕಿತ್ಸೆ ಪಡ್ಕೊಂಡ್ರೆ ಬಹುಶಃ ಅವರು ಸರಿಯಾದ ರೀತಿ ಸಂಭೋಗ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಈಗ ಸಲಿಂಗರತಿ ಅಂತಕ್ಕಂಥದ್ದು ಈಗ ಅದು ವಿಶ್ವಮಾನ್ಯ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನ್ಯಾಯಾಲಯಗಳು ಕೂಡ ಅದಕ್ಕೆ ಅನುಮತಿಯನ್ನು ಕೊಡ್ತಾ ಇದೆ. ಆದರೂ ಕೂಡ ಕೆಲವರು ಅದೇ ಬೇರೆನೇ, ಅದು ಒಂದು ಸಲಿಂಗ ಆಕರ್ಷಣೆ ಇರುವಂಥ ವ್ಯಕ್ತಿಗಳು ಅದೇ ಬೇರೆ ಒಂದು ವಿಷಯ ಅಂತ ಹೇಳ್ಬೋದು. ಕೆಲವರು ಈಗ ಸಲಿಂಗ ಸಂಪರ್ಕ ಇರೋದು ಬೇರೆ, ಅವ್ರು ಸಲಿಂಗ ಕಾಮಿನೇ ಹೌದಾ ಅಲ್ವಾ ಅನ್ನೋದು ಬೇರೆ. ಸಲಿಂಗ ಆಕರ್ಷಣೆ ಇರೋರೇ ಬೇರೆ ಆಗ್ತಾರೆ. ಮತ್ತೆ ಕೆಲವರು ಸಲಿಂಗ ಆಕರ್ಷಣೆ ಇಲ್ಲದೆ ಇರೋರು ಕೂಡ ಕೆಲವು ಸಂದರ್ಭಗಳಲ್ಲಿ ಜೊತೆಯಾಗಿರೋವಂಥದ್ದು, ಒಟ್ಟಾಗಿರೋದು, ದೂರದಲ್ಲಿ ಬಹಳಷ್ಟು ದಿವಸಗಳ ಕಾಲ ಒಟ್ಟಾಗಿ ಕಾಲ ಕಳೆಯೋರು, ಇವರೆಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಆ ಥರ ಲೈಂಗಿಕ ಸಂಪರ್ಕಕ್ಕೆ ಮಾಡ್ಕೊಂಡಿರ್ಬೋದು. ಅದು ಒಂದು ಅಷ್ಟೇ, ಎರಡು ಬೇರೆ. ಅದು ಒಂದು ಸಲಿಂಗ ಅನುಭವ ಅಷ್ಟೇನೆ ವಿನಃ ಅವ್ರು ಸಲಿಂಗ ಆಕರ್ಷಣೆ ಇರೋರು. ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ ಪವಿತ್ರ ಅಂತಕ್ಕಂಥವ್ರು. ಪವಿತ್ರ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನು ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮಾ ಪವಿತ್ರ ಅವರೇ. ಹಲೋ ಮೇಡಮ್, ನಾನು ಮದುವೆ ಆಗಿ 5 years ಆಯ್ತು ಮೇಡಮ್. ನನಗೆ ಫಸ್ಟ್ ಮೊದಲನೇ ವರ್ಷ 5 ತಿಂಗಳು ಆಗಿತ್ತು. 1 ವರ್ಷ ಆದ್ಮೇಲೆ ಮತ್ತೆ ಪ್ರೆಗ್ನೆನ್ಸಿ ಆಗಿಲ್ಲ ಮೇಡಮ್. ನಾನು 5 ತಿಂಗಳು ಅವಾಗ ಏನಾಗಿತ್ತು ಅಂತ ಹೇಳಿದ್ರು ವೈದ್ಯರು? ಅಂದ್ರೆ ಏನೂ ಆಗಿರ್ಲಿಲ್ಲ, ನಂದು ಲವ್ ಮ್ಯಾರೇಜ್ ಆಗಿತ್ತು ಮೇಡಮ್. ಹಂಗಾಗಿ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ, ಸರಿಯಾಗಿ ಅದಕ್ಕೆ ನೀವೇ ಬೇಡ ಅಂತ ಮಾಡಿಸ್ಕೊಂಡಿದ್ದ ಅವಾಗ? ಓಕೆ. ಈಗ ಒಂದ್ಸಲ ಗರ್ಭಧಾರಣೆ ನಿಮ್ಗೆ ಆಗಿದೆ ಅಂದ್ರೆ ಆಗೋ ಸಾಧ್ಯತೆಗಳಿದೆ, ಬಟ್ ಬೇರೆ ಏನೋ ಒಂದು ಕೆಲವು ತೊಂದರೆಗಳಿಂದ ಅದಿನ್ನೂ ನಿಂತಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ನೀವು ಒಂದು ಗರ್ಭಕೋಶದ ಎಕ್ಸ್ರೇ, ಸ್ಕ್ಯಾನಿಂಗು ಎಲ್ಲ ಮಾಡಿ. ಟ್ಯೂಬ್ದೆಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿದಾರ? ಏನು ತೊಂದರೆ ಇಲ್ಲ. ಹಾಗಾದ್ರೆ ನೀವು ಒಂದು ಇದನ್ನ ಕೃತಕ ವೀರ್ಯಧಾರಣೆ ಅಥವಾ ನೀವು ಪ್ರಣಾಳ ಶಿಶು ವಿಧಾನ ಅದರದ್ದು ಯಾವ್ದಾರು ಒಂದು ಪ್ರಯತ್ನ ಮಾಡ್ಬೋದು. ಸ್ವಲ್ಪ 1-2-3 ಸಲನಾದ್ರೂ ಕೃತಕ ವೀರ್ಯಧಾರಣೆ ಒಂದು ಪ್ರಯತ್ನ ಮಾಡಿಮ್ಮ. ಅದೇ ಮೊನ್ನೆ ಹಾಸ್ಪಿಟಲ್ ಹೇಳಿದ್ರು, ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ರಿ ಅಂತ ಹೇಳಿದ್ರು. ಈಗ ಸರಿ ಅಂತ ಮನೇಲಿ ಬಂದು ಹೇಳಿದೆ, ಮಾಡ್ಸೋಣ ಅಂತ ಹೇಳಿದ್ರು. ಅದಕ್ಕೆ ಮಾಡಿಸ್ಕೊಳ್ಳಿ, 1-2-3 ಸಲ ಪ್ರಯತ್ನ ಮಾಡಿ ನೋಡೋಣ. ಅದರೊಳಗೆ ಆಗಿರಲಿಲ್ಲ ಅಂದರೆ ಆಮೇಲೆ ಬೇರೆ ಇನ್ಯಾವ್ದಾರೋ ರೀತಿಯಲ್ಲಿ ಮಾಡಬೇಕಾ ಅಂತ ನೋಡಬೇಕಾಗತ್ತೆ. ನಿಮ್ಮ ಯಜಮಾನ್ರದ್ದು ಒಂದ್ಸಲ ಇನ್ನೊಂದು ಸಲ ವೀರ್ಯ ಪರೀಕ್ಷೆನೂ ಕೂಡ ಒಂದ್ಸಲ ಮಾಡಿಸ್ಕೊಳ್ಳಿ. ಓಕೆ ಪವಿತ್ರ ಅವರಿಗೆ ಬಹುತೇಕ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಎಷ್ಟೇ ಜನ ಪತ್ರಗಳು ಬರಲಿ, ಎಷ್ಟೇ ಜನ ಕಾಲ್ ಮಾಡಲಿ, ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಸಮಸ್ಯೆ, ಅಗಾಧವಾದಂತಹ ಒಂದು ಸಮಸ್ಯೆಗಳನ್ನ ಕೂಡ ನಾವು ಕೇಳಿದ್ವಿ. ಸಾಕಷ್ಟು ಜನಗಳಿಗೆ ಇವತ್ತು ನೀವು ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಿರಿ. ಧನ್ಯವಾದ ತಮಗೆ. ವೀಕ್ಷಕರೇ, ಸಾಮಾನ್ಯವಾಗಿ ಇಂಥ ಸಮಸ್ಯೆಗಳನ್ನ ನೀವು ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ನಿಮ್ಮ ತಂದೆ ತಾಯಿ ಆಗಬಹುದು, ನಿಮ್ಮ ಸ್ನೇಹಿತರಾಗಬಹುದು, ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗದೆ ಕೊರಗಿ ನಿಮ್ಮ ಸಮಸ್ಯೆಗಳನ್ನ, ದೈಹಿಕ ಸಮಸ್ಯೆಗಳನ್ನ ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ತಕ್ಕಂಥ ಸಂಭವ ಜಾಸ್ತಿ ಇದೆ ಅಂತ ನಮಗೆ ಪದ್ಮಿನಿ ಪ್ರಸಾದ್ ಅವರು ಹೇಳಿದರು. ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಮುಕ್ತ ಅವಕಾಶ ಇದೆ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅಥವಾ ನಾವು ಈಗಾಗಲೇ ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ಪತ್ರ ಬರೆದು ಆ ಪತ್ರದ ಮುಖೇನ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಹಾಗೆಯೇ ನಿಮ್ಮ ಬಾಳು ಹಸನಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.